च भर्ता भोक्ता महेश्वरः परमात्मेति चाप्युक्तो देहेऽस्मिन् पुरुषः परः ಉಪದ್ರಷ್ಟಾ. ಇಲ್ಲಿ ಪ ಮತ್ತೆ ದ್ರ ಎರಡೂ ಅಕ್ಷರಗಳ ಮೇಲೆ ಆಘಾತ ಬರಬೇಕು. ಉಪದ್ರಷ್ಟ ಅಂದ್ರೆ ಉಚ್ಚಾರಣೆ ಸರಿಯಾಗಿದೆ, ಆದರೆ ಪ ಮೇಲಿನ ಆಘಾತ ಬರಲಿಲ್ಲ. ಸೊ ಪ ಮೇಲಿನ ಆಘಾತ, ಪ ಮೇಲೆ ದದ್ದು ಆಘಾತ ಯಾವ ರೀತಿ ಬರಬೇಕು ಗಮನಿಸಿ. ಉಪದ್ರಷ್ಟ ಉಪದ್ರಷ್ಟಾನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಭರ್ತಾ ತಾ ದೀರ್ಘ, ಭೋಕ್ತಾ ಮತ್ತೊಮ್ಮೆ ತಾ ದೀರ್ಘ, ಮಹೇಶ್ವರಃ ಪರಮಾತ್ಮೇತಿ. ಇಲ್ಲಿ ಶಬ್ದ ಪರಮಾಪ್ನೋತಿ ಅಂತ ಇಲ್ಲ, ಗಮನಿಸಬೇಕು. ಶಬ್ದ ಇದೆ ಪರಮಾತ್ಮೇತಿ ಚಾಪ್ಯುಕ್ತೋ. ಚ ದೀರ್ಘ ಹೇಳಿದ ನಂತರ ಅರ್ಧ ಪ ಪೂರ್ತಿ ಯು ಸೇರಿ ಸಂಯುಕ್ತಾಕ್ಷರ, ಅದರ ನಂತರ ಮುಂದೆ ಅರ್ಧ ಕ ಮತ್ತೆ ಪೂರ್ತಿ ತೋ ಸೇರಿ ಮತ್ತೆ ಸಂಯುಕ್ತಾಕ್ಷರ ಬಂದಿದೆ. ಚಾಪ್ಯುಕ್ತೋ ಚಾಪ್ಯುಕ್ತೋ ದೇಹೇಸ್ಮಿನ್ ದೇಹೇಸ್ಮಿನ್ ಸ್ಮಿ ನಂತರ ಅರ್ಧನ ಇದೆ. ದೇಹೇಸ್ಮಿನ್ ಪುರುಷಃ ಪರಃ ದೇಹೇಸ್ಮಿನ್ ಪುರುಷಃ ಪರಃ. ನೋಡೋಣ ಪೂರ್ತಿ ಶ್ಲೋಕ ಮತ್ತೊಮ್ಮೆ. ಉಪದ್ರಷ್ಟಾನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷಃ ಪರಃ. ರನಾ ರನಾ ರನು ರೇ